ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಗೆದ್ದು ಇತಿಹಾಸ ಸೃಷ್ಟಿಸಿದವರು ಗಾಯಕ ಹನುಮಂತು. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯ ಪ್ರವೇಶಿಸಿ ತಮ್ಮ ಮುಗ್ಧತೆ ಹಾಗೂ ಹಳ್ಳಿ ಸೊಗಡಿನ ಮಾತಿನ ಶೈಲಿಯಿಂದಲೇ ಕೋಟ್ಯಂತರ ಕನ್ನಡಿಗರ ಹೃದಯ ಗೆದ್ದ ಈ ಗಾಯಕನಿಗೆ ಬಿಗ್ ಬಾಸ್ ಬಳಿಕ ಸಿನಿಮಾಗಳಲ್ಲಿ ನಟಿಸಲು ಸಾಲು ಸಾಲು ಆಫರ್ಗಳು ಹುಡುಕಿಕೊಂಡು ಬಂದಿದ್ವು. ಆದರೆ ಹನುಮಂತು ಮಾತ್ರ ಇವೆಲ್ಲದಕ್ಕೂ ನೋ ಅಂದಿದ್ದಾರೆ. ತಮಗೆ ಬಂದ ಸಿನಿಮಾ ಆಫರ್ಗಳನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಕಾರಣವೇನು ಅನ್ನೋದನ್ನು ಅವರದ್ದೇ ಶೈಲಿಯಲ್ಲಿ ಕಡ್ಡಿ ಮುರಿದಂತೆ ಬಿಚ್ಚಿಟ್ಟಿದ್ದಾರೆ. ಸಿನಿಮಾದಲ್ಲಿ ನಟಿಸ್ತೀರಾ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಇಲ್ಲ, ನನಗೆ ಬಿಗ್ ಬಾಸ್ ಮುಗಿತಿದ್ದಂತೆ 2-3 ಜನ ಬಂದಿದ್ರು ಸಿನಿಮಾ ಮಾಡ್ತೀನಿ ಅಂತ. ನಾನು ಮಾಡಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಿದ್ದೆ. ನನಗೆ ಆ್ಯಕ್ಟಿಂಗ್ ಬರಲ್ಲ, ಹಾಗಾಗಿ ಎಂತೆಂಥ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೇ ಓಡ್ತಿಲ್ಲ. ಈಗ 4 ದಿನ ನಮ್ಮ ಹೆಸರು ಇದೆ ಅಂಥೇಳಿ ನಮ್ಮನ್ನು ಹಾಕ್ಕೊಂಡು ಸಿನಿಮಾ ಮಾಡ್ತಾರೆ. ಪಾಪ, ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅಲ್ವಾ? ಸಿನಿಮಾ ಓಡಿದ್ರೆ ಸರಿ, ಓಡಲಿಲ್ಲ ಅಂತಂದರೆ ಸುಮ್ಮನೆ ಯಾಕೆ ಬೇಕು ಅಂತ ಅಷ್ಟೆ. ಸುಮಾರು ಸಿನಿಮಾಗಳ ಆಫರ್ ಬಂದಿತ್ತು, ನಾನು ಮಾಡಲ್ಲ ಅಂತ ಹೇಳಿದೆ ಅಂತಿದ್ದಾರೆ ಹನುಮಂತು. ಸಿನಿಮಾ ನಟನೆಯಿಂದ ದೂರ ಸರಿದರೂ ಹನುಮಂತ ಅವರು ಸಂಗೀತ ಲೋಕದಿಂದ ದೂರವಾಗಿಲ್ಲ. ಈ ಬಗ್ಗೆ ಮಾತನಾಡಿರೋ ಹನುಮಂತು, 2-3 ಸಿನಿಮಾಗೆ ಹಾಡಿದ್ದೀನಿ, ಅದು ಯಾವಾಗ ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಗೆದ್ದ ಹಣ ಸಂಪೂರ್ಣವಾಗಿ ಕೈ ಸೇರ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಹನುಮಂತು, ಇನ್ನೂ ಪೂರ್ತಿ ಬರಲಿಲ್ಲ, 35 ಲಕ್ಷ ಬಂದಿದೆ, ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಅದೇ ದುಡ್ಡಿನಿಂದ ಮನೆ ಕಟ್ಟಿಸಿದ್ದೀನಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಯರು ಹೇಳಿದರು. ಅಂತೆಯೇ ತುಂಬ ಕಷ್ಟ ಇದೆ ಅಂತ ಹನುಮಂತ ಹೇಳಿದ್ದಾರೆ. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡು ನಂತರ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ ಹನುಮಂತು, ಅಪಾರ ಫೇಮ್ ಸಿಕ್ಕರೂ ಸಿನಿಮಾಗಳ ಆಫರ್ಗಳಿದ್ದರೂ ಸಿನಿಮಾದಲ್ಲಿ ನಟಿಸುವ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಪ್ರಸ್ತುತ ಅವರು ಕಿರುತೆರೆಯ ಮತ್ತೊಂದು ಜನಪ್ರಿಯ ಶೋ ಕ್ವಾಟ್ಲೆ ಕಿಚನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಬಗ್ಗೆಯೂ ಮಾಧ್ಯಮಗಳ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹನುಮಂತು ಅವರ ಈ ಸಕ್ಸಸ್ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಹನುಮಂತು ಅಭಿಮಾನಿನ? ಮುಕ್ತವಾಗಿ ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.